ಶಾಮನೂರು ಶಿವಶಂಕರಪ್ಪನವ್ರನ್ನ ದಾವಣಗೆರೆಯ ಜನರು ಬಹುತೇಕವಾಗಿ ದಣಿ ಅಂತ ಕರೆದ್ರೆ ಮಹಿಳೆಯರು ಸಹ ಅವರನ್ನ ಅಪ್ಪಾಜಿ ಅಂತಾನೆ ಕರಿತಾ ಇದ್ರು. ಯಾಕಂತಂದ್ರೆ ಮಹಿಳೆಯರಂದ್ರೆ ಶಾಮನೂರು ಶಿವಶಂಕರಪ್ಪನವ್ರಿಗೆ ಒಂದು ವಿಶೇಷವಾದಂತ ಕಾಳಜಿ ಮತ್ತು ಆರೈಕೆಯನ್ನು ಸಹ ಮಾಡ್ತಾ ಇದ್ರು. ಇದೀಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಮಾಜಿ ಮೇಯರ್ ಅವರು ಸಹ ಇದ್ದಾರೆ. ಅವ್ರನ್ನು ಸಹ ಮಾತಾಡಿಸ್ತೀನಿ. ಮೇಡಮ್, ಶಾಮನೂರು ಅವರು ಮತ್ತು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರ ಒಡನಾಟ ಹೇಗಿತ್ತು? ಅಯ್ಯೋ, ತುಂಬಾ, ಅದ್ರೊಳಗೆ ಎರಡು ಮಾತಿಲ್ಲ. ಮಹಿಳಾ ಕಾಂಗ್ರೆಸ್ ಅಂದ್ರೆ ಶಾಮನೂರು ಶಿವಶಂಕರಪ್ಪಾಜಿಯವರು, ಅಪ್ಪಾಜಿಯವರು ಅಂದ್ರೆ ಮಹಿಳಾ ಕಾಂಗ್ರೆಸ್. ಅಷ್ಟು ಒಡನಾಟ ಐತಿ. ಯಾಕಂದ್ರೆ ನಮ್ದು ಏನೇ ಮಹಿಳೆಯವ್ರಿದ್ರು ಅವರೇ ನಮಗೆಲ್ಲದಕ್ಕೂ ಸಹಕಾರ, ಸಹಾನುಭೂತಿ. ಇವತ್ತೇನು ನಾವು 2017 ಇಸ್ವಿಯಲ್ಲಿ 6 ಜನ ಮಹಿಳೆಯರಾಗಿದ್ರು, ಮೇಯರ್ ಆಗಿದ್ರು, ಉಪಮೇಯರ್ ಆಗಿದ್ರು. ಎಲ್ಲ ಕಾರಣಭೂತರು ಅವರೇ. ನಮಗೆ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿರೋದೇ ಅವರು. ಮಹಿಳೆಯರಿಗಂತಲ್ಲ, ಎಲ್ಲರಿಗೂ, ಎಲ್ಲ ಸಮಾನರಿಗೂ, ಜನತೆಗೂ ಆಗಿರ್ಬೋದು, ಎಲ್ಲರಿಗೂ ಆಗಿರ್ಬೋದು, ಒಂದೇ ಸಮಾನತೆಯಲ್ಲಿ ಕಂಡು ಮಹಿಳೆಯರಿಗೆ ಎಲ್ಲದಕ್ಕಿಂತ ಮೇಲೆ ಉತ್ತುಂಗದಲ್ಲಿ ಇಟ್ಟಿದ್ದಾರೆ ಅವರು. ಹೇಳ್ಬೇಕು ಅಂದ್ರೆ ಅಷ್ಟು ಒಳ್ಳೆ ಮನುಷ್ಯ. ಇವತ್ತಿನ ದಿವಸ ನಾವು ಅವ್ರಿಗೆ ಕಳ್ಕೊಂಡಿವಿ ಅಂದ್ರೆ ನಮಗೆ ಹೇಳ್ಬಾರ್ದು, ಅಷ್ಟು ನೋವಾಗಿದೆ. ಅವು ಯಾವಾಗ ಟಿವಿಯಲ್ಲಿ ಬಂತಲ್ಲ, ನೋಡಿದ್ವಲ್ಲ ನಾವು, ಅವತ್ತಿನ ತುಂಬಾ ಬೇಜಾರಾಗ್ತೈತೆ. ಒಂದು ಶಕ್ತಿ ಹೋದಂಗಾಗಿದೆ ನಮಗೆ. ಒಂದು ಮಹಿಳಾ ಕಾಂಗ್ರೆಸ್ಸಿಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಷ್ಟು ಸ್ಫೂರ್ತಿ ಇದ್ರು. ಏನೇ ಬರಲಿ, ನೀವು ಹೋಗ್ರಮ್ಮ, ನೀವು ಮಾಡ್ರಮ್ಮ, ನಾವು ಬಂದ್ರೆ ಅಷ್ಟು ಚೆನ್ನಾಗಿ ಸ್ಪಂದಿಸ್ತಾ ಇದ್ರು ಅವರು. ನಮಗೆ ತುಂಬಲಾರದ ನಷ್ಟ ಆಗಿದೆ ಸರ್, ನಿಜವಾಗ್ಲೂ. ರಾಜಕಾರಣ ಅಂತಂದ್ರೆ ಪುರುಷ ಪ್ರಧಾನವಾಗಿರುವಂತದ್ದೇ ಹೆಚ್ಚು. ಮಹಿಳೆಯರಿಗೆ ಅವಕಾಶಗಳು ತುಂಬಾ ಕಡಿಮೆ. ಅವರು ಮಹಿಳೆಯರನ್ನ ಗುರುತಿಸಿ ಅಧಿಕಾರವನ್ನು ಕೊಡಿಸೋ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು? ತುಂಬಾ. ಅದರಲ್ಲಿ ನಾನೇ ಇದೀನಲ್ಲ, ಒಬ್ಳಾಗಿ ನಾನಿದ್ದೀನಿ. ನಾನು ಎಕ್ಸ್ ಮೇಯರ್ ಆಗಿದ್ದೆ. ಅದಾದ್ಮೇಲೆ ನಾನು ಮನೇಲೇ ಇರ್ಬೋದಾಗಿತ್ತು. ನನಗೆ ಬೇಡ ಅಂತ ನಾವು ಮನೇಲಿ ನನ್ನನ್ನು ಗುರುತಿಸಿ ಒಂದು ಜಿಲ್ಲಾಧ್ಯಕ್ಷರ ಸ್ಥಾನ ಕೊಟ್ಟು ಇವತ್ತೇನು ಸಂಘಟನೆ ಇಷ್ಟು ಚೆನ್ನಾಗಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಮಹಿಳಾ ಅಂದ್ರೆ ಕಾರಣಭೂತರು ಅವರೇ, ಅಪ್ಪಾಜಿ ಅವರೇ. ಅಪ್ಪಾಜಿ ನಮಗೆ ದೇವ್ರ ಸಮಾನ ನೋಡ್ರಿ. ಅವರು ಅಷ್ಟು ಒಳ್ಳೆತನದಿಂದ ನಮ್ಮ ಮಹಿಳೆಯರಿಗೆ ನೋಡ್ಕೊಂಡಿದ್ರು. ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ಯಾವ ರೀತಿಯ ಕೆಲಸ ಮಾಡ್ತಾ ಇದ್ರು ಮೇಡಮ್? ದಾವಣಗೆರೆ ಅಭಿವೃದ್ಧಿ ವಿಚಾರ ಬಂದಂತ ಸಂದರ್ಭದಲ್ಲಿ ಅದರಲ್ಲಿ ಎರಡು ಮಾತಿಲ್ಲ. ಅಭಿವೃದ್ಧಿ ವಿಷಯದಲ್ಲಿ ನಮ್ಮ ದಾವಣಗೆರೆ ಹಿಂದೆ ಹೇಗಿತ್ತು, ಇವಾಗ ಹೇಗೈತಿ ಅಂತ ನೀವು ನೋಡ್ಬೋದು. ಯಾಕಂದ್ರೆ ಉತ್ತರ ಆಗಿರ್ಬೋದು, ದಕ್ಷಿಣ ಆಗಿರ್ಬೋದು, ಅಣ್ಣರಾಗಿರ್ಬೋದು, ಮಲ್ಲಣ್ಣರಾಗಿರ್ಬೋದು, ಅಪ್ಪಾಜಿಯವರಾಗಿರ್ಬೋದು, ಅತಿ ಹೆಚ್ಚು ಅನುದಾನ ನಾವು ಇದ್ದಾಗನೇ ಮೇಯರ್ ಆಗಿದ್ದಾಗೆ 1000 ಕೋಟಿ ಅನುದಾನ ತಂದಿದ್ರು ಇಲ್ಲಿ ದಾವಣಗೆರೆಗೆ. ಈಗ ಅದಕ್ಕಿಂತ ಹೆಚ್ಚಿಗೆ ನಡೀತೈತಿ. ಸ್ಮಾರ್ಟ್ ಸಿಟಿ ತಂದವರೇ ಅವರು. ಹೇಳ್ತಾರೆ, ಬೇರೆಯವರೆಲ್ಲ ಹೇಳ್ತಾರೆ. ಅದ್ರ ಬಗ್ಗೆ ಬೇಡ. ಇವತ್ತಿನ ದಿವಸ ಇವತ್ತೇನು ಅಭಿವೃದ್ಧಿಯಾಗಿ ಎಲ್ಲಾ ಜನ ನಿಂತ್ಕೊಂಡು ಇವತ್ತು ದಾವಣಗೆರೆ ನೋಡ್ತಾ ಇದ್ದಾರೆ. ಹಿಂದೆ ಮುಂದೆ ನಮ್ಮ ಮಧ್ಯ ಕರ್ನಾಟಕ ಹೆಂಗಿದೆ ಅನ್ನೋದು ಕಾರಣೀಭೂತರೇ ಅವರು. ಇದು ಮಹಿಳೆಯರು ಹೇಳ್ತಾ ಇರತಕ್ಕಂತ ಮಾತುಗಳು. ಯಾವತ್ತೂ ಮಹಿಳೆಯರನ್ನ ಗೌರವದಿಂದನೇ ಕಾಣ್ತಾ ಇದ್ರು. ಹೀಗಾಗಿನೇ ಬಹಳಷ್ಟು ಮಹಿಳೆಯರು ಎಲ್ಲರೂ ಸಹ ಅವರನ್ನ ಅಪ್ಪಾಜಿ ಅಂತಾನೆ ಕರಿತಾ ಇದ್ವಿ. ಯಾಕಂತಂದ್ರೆ ಅಷ್ಟೊಂದು ನಮ್ಮನ್ನ ಆರೈಕೆಯನ್ನ ಮಾಡ್ತಾ ಇದ್ರು ಅನ್ನೋ ಒಂದು ಮಾತುಗಳನ್ನ ಇಲ್ಲಿನ ಮಹಿಳೆಯರು ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮಹೇಶ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.